ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಹೇಳ್ತಾ ಇರೋ ಕತೆ ಭೀಮನ ಅಮಾವಾಸ್ಯೆಯ ಬಗ್ಗೆ. ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿದ್ದೀರಾ. ಆದರೆ ನಿಮ್ಗೆ ಒಂದು ಪ್ರಶ್ನೆ, ಭೀಮನ ಅಮಾವಾಸ್ಯೆ ಅಂತ ಹೆಸರು ಯಾಕೆ ಬಂತು? ಈ ದಿನ ಮಹಿಳೆಯರು ಯಾಕೆ ಪೂಜೆ ಮಾಡ್ತಾರೆ? ಈ ವ್ರತ ಹೇಗೆ ಆರಂಭ ಆಯಿತು? ಈ ಎಲ್ಲ ಪ್ರಶ್ನೆಗಳಿಗೂ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು. ಆದರೆ ಈ ಎಲ್ಲ ಪ್ರಶ್ನೆಗಳಿಗೂ ಇವಾಗ ನಿಮಗೆ ಉತ್ತರ ಕೊಡೋಕ್ಕೆ ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಭೀಮನ ಅಮಾವಾಸ್ಯೆ ಪೂಜೆಯ ಅದ್ಭುತ ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ಇದು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಪ್ರಸಿದ್ಧವಾಗಿರುವ ಜನಪದ ಕಥೆಯೂ ಕೂಡ ಆಗಿದೆ. ಭೀಮನ ಅಮಾವಾಸ್ಯೆ ಕಥೆನ ಈ ಥರನೂ ಹೇಳ್ತಾರೆ ಕೆಲವೊಬ್ಬರು. ಬಹಳ ವರ್ಷಗಳ ಹಿಂದೆ ಒಂದು ಊರಲ್ಲಿ ಒಬ್ಬ ಸತಿ ಸಾಧ್ವಿಯಾಗಿ ಹೆಂಗಸು ತನ್ನ ಗಂಡನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಗಂಡನ ಆಯುಷ್ಯು ಹೆಚ್ಚಾಗಲಿ, ಆರೋಗ್ಯ ಚೆನ್ನಾಗಿರಲಿ, ಕುಟುಂಬದ ಸುಖ ಸಮೃದ್ಧಿಯಾಗಲಿ ಎಂದು ಅವಳು ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ಒಬ್ಬ ಮಹರ್ಷಿಯವರು ಅವರ ಊರಿಗೆ ಬಂದರು. ಅವರು ಆಕೆಗೆ ಹೀಗೆ ಹೇಳಿದರು: ಆಷಾಢ ಮಾಸದ ಅಮಾವಾಸ್ಯೆಯಂದು ಶಿವ ಪಾರ್ವತಿಯರನ್ನು ಭಕ್ತಿಯಿಂದ ಪೂಜಿಸಿ 2 ತೆಂಗಿನಕಾಯಿಗಳನ್ನು ಶಿವ ಪಾರ್ವತಿಯರ ರೂಪವೆಂದು ಭಾವಿಸಿ ಪೂಜೆ ಮಾಡಿದರೆ ಗಂಡನಿಗೆ ದೀರ್ಘಾಯುಷ್ಯ, ಕುಟುಂಬಕ್ಕೆ ಐಶ್ವರ್ಯ ಮತ್ತು ಮಂಗಳವಾಗುತ್ತದೆ ಎಂದು. ಆ ಮಹಿಳೆ ಭಕ್ತಿಯಿಂದ ಆ ವ್ರತವನ್ನು ಆಚರಿಸಿ ಶಿವ ಪಾರ್ವತಿಯರನ್ನು ಪೂಜಿಸಿದಳು. ಅವಳ ನಿಷ್ಠೆ ಮತ್ತು ಭಕ್ತಿಗೆ ಸಂತೋಷಪಟ್ಟ ಶಿವ ಪಾರ್ವತಿಯರು ಅವಳಿಗೆ ಆಶೀರ್ವಾದ ನೀಡಿದರು. ಅದರ ನಂತರ ಅವಳ ಗಂಡನ ಆರೋಗ್ಯದಲ್ಲಿ ದೀರ್ಘಾಯುಷ್ಯ ಬದುಕಿದನು ಮತ್ತು ಅವರ ಕುಟುಂಬ ಸುಖ ಸಮೃದ್ಧಿಯಿಂದ ತುಂಬಿತ್ತು. ಈ ವಿಷಯ ನಿಧಾನವಾಗಿ ಎಲ್ಲೆಡೆ ಹರಡಿತು. ಆಗಿನಿಂದ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಆಯುಷ್ಯ, ಆರೋಗ್ಯ, ಕುಟುಂಬದ ಸುಖ, ಶಾಂತಿ ಮತ್ತು ಐಶ್ವರ್ಯಕ್ಕಾಗಿ ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಿಸಲು ಆರಂಭಿಸಿದರು. ಹಾಗೆಯೇ ಈ ಕಥೆನ ಈ ಥರನೂ ಹೇಳ್ತಾರೆ. ಭೀಮನ ಅಮಾವಾಸ್ಯೆ ಒಂದು ಕತೆ ಅಲ್ಲ. ಮಹಾಭಾರತದ ಯುದ್ಧದ ನಂತರ ಪಾಂಡವರ ರಾಜ್ಯಭಾರ ಮಾಡುತ್ತಿದ್ದರು. ಭೀಮಸೇನನು ತನ್ನ ಬಲದಿಂದ ಮಾತ್ರವಲ್ಲ, ಕುಟುಂಬದ ಮೇಲಿನ ಪ್ರೀತಿ ಮತ್ತು ರಕ್ಷಣೆಯಲ್ಲೂ ಪ್ರಸಿದ್ಧನಾಗಿದ್ದನು. ಒಂದು ದಿನ ಕುಂತಿದೇವಿ ಮತ್ತು ದ್ರೌಪದಿಯವರು ಶಿವ ಪಾರ್ವತಿಯರನ್ನು ಪೂಜಿಸಿ, ನಮ್ಮ ಕುಟುಂಬ ಸದಾ ಸುಖವಾಗಿರಲಿ, ನಮ್ಮ ಪತಿಗಳಿಗೆ ಆಯುಷ್ಯ ಮತ್ತು ಕ್ಷೇಮ ದೊರೆಯಲಿ ಎಂದು ಪ್ರಾರ್ಥಿಸಿದರು. ಅವರ ಭಕ್ತಿ ಮತ್ತು ಪ್ರಾರ್ಥನೆಯಿಂದ ಸಂತೋಷಗೊಂಡ ಶಿವ ಪಾರ್ವತಿಯರು ಹೀಗೆ ಆಶೀರ್ವದಿಸಿದರು: ಆಷಾಢ ಅಮಾವಾಸ್ಯೆಯಂದು ಭಕ್ತಿಯಿಂದ ನಮ್ಮನ್ನು ಪೂಜಿಸುವ ಸ್ತ್ರೀಯರಿಗೆ ಸೌಭಾಗ್ಯ, ಕುಟುಂಬದ ರಕ್ಷಣೆ ಮತ್ತು ಮಂಗಳ ದೊರೆಯುತ್ತದೆ ಎಂದು. ಭೀಮಸೇನನು ಕೂಡ ಈ ವ್ರತದ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದನೆಂದು ಜನಪದವಾಗಿ ನಂಬಿಕೆ ಇದೆ. ಆದ್ದರಿಂದ ಕೆಲವು ಪ್ರದೇಶಗಳಲ್ಲಿ ಈ ಆಚರಣೆಯನ್ನು ಭೀಮನ ಅಮಾವಾಸ್ಯೆ ಎಂತಲೂ ಕರೆಯುತ್ತಾರೆ. ಆದರೆ ಈ ಕಥೆ ಜನಪದ ಸಂಪ್ರದಾಯದಲ್ಲಿ ಹೇಳಲಾಗುವ ರೂಪ. ಇದು ಮಹಾಭಾರತ ಅಥವಾ ಪ್ರಮುಖ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಇರುವ ಕಥೆಯಲ್ಲ. ಆದ್ದರಿಂದ ಒಂದು ನಂಬಿಕೆ: ಮಹಾಭಾರತದ ಭೀಮಸೇನನು ಬಲ, ಧೈರ್ಯ ಮತ್ತು ಕುಟುಂಬದ ರಕ್ಷಣೆಯ ಸಂಕೇತ ಭೀಮನ ಅಮಾವಾಸ್ಯೆ. ಆದ್ದರಿಂದ ಕುಟುಂಬದ ಕ್ಷೇಮಕ್ಕಾಗಿ ಆಚರಿಸುವ ಈ ವ್ರತಕ್ಕೆ ಅವನ ಹೆಸರನ್ನು ಜೋಡಿಸಲಾಗಿದೆ. ಇನ್ನೊಂದು ಅಭಿಪ್ರಾಯ ಏನು ಅಂದರೆ, ಭೀಮನ ಅಮಾವಾಸ್ಯೆ ಎಂದು ಹೆಸರು ಕರ್ನಾಟಕದ ಜನಪದ ಸಂಪ್ರದಾಯದಲ್ಲಿ ಕಾಲಕ್ರಮೇಣ ಪ್ರಸಿದ್ಧವಾಯಿತು. ಇದು ಭೀಮನಿಗೆ ನೇರವಾಗಿ ಪೂಜೆ ಮಾಡುವ ಹಬ್ಬ ಅಲ್ಲ, ಪೂಜೆಯ ಕೇಂದ್ರ. ಈ ದಿನ ಮಹಿಳೆಯರು ಶಿವ ಪಾರ್ವತಿಯನ್ನು ಪೂಜಿಸಿ ಗಂಡನ ದೀರ್ಘಾಯುಷ್ಯ ಮತ್ತು ಕುಟುಂಬದ ದೀರ್ಘಾಯುಷ್ಯ ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಈ ಅಮಾವಾಸ್ಯೆಗೆ ಭೀಮನ ಅಮಾವಾಸ್ಯೆ ಅಂತ ಹೆಸರು ಇದ್ದರೂ ಕೂಡ
ಈ ದಿನ ಭೀಮನ ಪೂಜೆ ಮಾಡುವುದಿಲ್ಲ, ಶಿವ ಪಾರ್ವತಿಯರನ್ನು ಪೂಜಿಸುತ್ತಾರೆ. ಭೀಮನ ಹೆಸರು ಈ ಆಚರಣೆಗೆ ಹೇಗೆ ಸೇರಿತು ಎಂದು ಒಂದು ಅಧಿಕೃತ ಕಥೆ ಇಲ್ಲ. ಇದು ಕರ್ನಾಟಕದ ಜನಪ್ರಿಯ ಸಂಪ್ರದಾಯಗಳಲ್ಲಿ ರೂಪುಗೊಂಡ ಹೆಸರಾಗಿದೆ. ಹಾಗೆ ಹೇಳೋದಾದರೆ ಈ ಭೀಮನ ಅಮಾವಾಸ್ಯೆ ವ್ರತ ಹೇಗೆ ಮಾಡೋದು ಅಂತ ಹೇಳಿದರೆ, ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಬೇಕು. ಮನೆ ಮತ್ತು ಪೂಜಾ ಸ್ಥಳವನ್ನು ಶುಚಿಗೊಳಿಸಬೇಕು. ರಂಗೋಲಿ ಹಾಕಿ ಮಣೆ ಇಟ್ಟು ಅದರ ಮೇಲೆ ಬಟ್ಟೆ ಹಾಸಬೇಕು. 2 ತೆಂಗಿನಕಾಯಿಗಳನ್ನು ಶಿವ ಮತ್ತು ಪಾರ್ವತಿಯರ ಸಂಕೇತವಾಗಿ ಪ್ರತಿಷ್ಠಾಪನೆ ಮಾಡಬೇಕು. ಅರಿಶಿಣ, ಕುಂಕುಮ, ಹೂವು, ಅಕ್ಷತೆ, ಅಡಿಕೆ, ಹಣ್ಣು, ದೀಪ, ನೈವೇದ್ಯವನ್ನು ಇಡಬೇಕು. ಭೀಮನ ಅಮಾವಾಸ್ಯೆ ಕಥೆಯನ್ನು ಹೇಳಬೇಕು ಆ ದೇವ್ರ ಮುಂದೆ. ಶಿವ ಪಾರ್ವತಿಯರನ್ನು ಪ್ರಾರ್ಥಿಸಿ ಗಂಡನ ದೀರ್ಘಾಯುಷ್ಯಕ್ಕಾಗಿ, ಕುಟುಂಬದ ಸುಖ ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಬೇಡ್ಕೋಬೇಕು. ಕೆಲವು ಸಂಪ್ರದಾಯಗಳಲ್ಲಿ ಮಂಗಳಸೂತ್ರಕ್ಕೆ ಅಥವಾ ಕೈಗೆ ಪವಿತ್ರ ದಾರವನ್ನು ಕಟ್ಟಿಕೊಳ್ಳುವ ಆಚರಣೆಯೂ ಕೂಡ ಇದೆ. ಕೊನೆಯಲ್ಲಿ ಮಂಗಳಾರತಿ ಮಾಡಿ ಪ್ರಸಾದವನ್ನು ಹಂಚಿಕೊಳ್ಳಬೇಕು. ಈ ವ್ರತದ ಉದ್ದೇಶ ಏನು ಅಂದರೆ, ಗಂಡನ ದೀರ್ಘಾಯುಷ್ಯ, ಅಖಂಡ ಸೌಭಾಗ್ಯ, ಕುಟುಂಬದ ಸುಖ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ. ಮತ್ತು ಈ ವ್ರತನ ಯಾರ್ಯಾರು ಆಚರಿಸ್ಬೋದು ಅಂದರೆ, ವಿವಾಹಿತ ಮಹಿಳೆಯರು ಗಂಡನ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಕುಟುಂಬದ ಸುಖಕ್ಕಾಗಿ. ಹೊಸದಾಗಿ ಮದುವೆಯಾದ ಮಹಿಳೆಯರು ಮೊದಲ ವರ್ಷದ ನಂತರ ಕುಟುಂಬದ ಸಂಪ್ರದಾಯದಂತೆ ಆಚರಿಸಬಹುದು. ಕೆಲವು ಮನೆಗಳಲ್ಲಿ ಅವಿವಾಹಿತ ಹುಡುಗಿಯರು ಕೂಡ ಒಳ್ಳೆಯ ಜೀವನ ಸಂಗಾತಿ ನಮಗೆ ಸಿಗಲಿ ಅಂತ ಈ ಒಂದು ಪೂಜೆಯನ್ನು ಮಾಡ್ತಾರೆ. ಆದರೆ ಈ ಪದ್ಧತಿ ಎಲ್ಲ ಕಡೆ ಏನಿರಲ್ಲ, ಕೆಲವು ಕುಟುಂಬಗಳ ಆಚರಣೆ ಅಷ್ಟೇ, ಅವ್ರ ನಂಬಿಕೆ ಮೇಲೆ ಹೋಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ನಾನು ಇನ್ಫಾರ್ಮೇಷನ್ ಅಥವಾ ಹೇಳೋದು ಒಂದು ಮಾಹಿತಿನ ಬಿಟ್ಟಿದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗೆ ಗೊತ್ತಿಲ್ಲದೆ ಇರೋ ವಿಚಾರನ ನಾನು ತಿಳ್ಕೊತೀನಿ. ಹಾಗೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಪುರಾಣ, ವ್ರತ, ದೇವರ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಈ ಒಂದು ಕಥೆಯಿಂದ ನಿಮಗೆ ಏನೋ ಸ್ವಲ್ಪ ಮಾಹಿತಿ ಗೊತ್ತಾಗಿದ್ರೆ ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು.